ಉಡುಪಿ ಜಿಲ್ಲೆಯ ಶ್ರೀ ಕ್ಷೇತ್ರ ಶಂಕರಪುರದಲ್ಲಿ ಸುಮಾರು 11 ವರ್ಷಗಳಿಂದ ಧಾರ್ಮಿಕ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಶ್ರೀ ಸಾಯಿ ಈಶ್ವರ್ ಗುರೂಜಿಯವರ ನೇತೃತ್ವದಲ್ಲಿ ನಡೆಸಿಕೊಂಡು ಬರುತ್ತಿದ್ದು, ಇದೀಗ ಶ್ರೀ ಕ್ಷೇತ್ರದ ಆವರಣದಲ್ಲಿ ಹಿಂದೂ ಬಾಂಧವರ ಒಗ್ಗಟ್ಟು ಮತ್ತು ಏಳಿಗೆಯ ಮಹಾಸಂಕಲ್ಪದಂತೆ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ 19 ಅಡಿ ಎತ್ತರದ ಏಕಶಿಲಾ ಶ್ರೀ ಮುಖ್ಯಪ್ರಾಣನ ಮೂರ್ತಿ ಪ್ರತಿಷ್ಠಾಪನೆಯನ್ನು ಏಪ್ರಿಲ್ 2ರಂದು ಮಾಡಲಿದ್ದೇವೆ ಎಂಬುದಾಗಿ ಶ್ರೀ ಸಾಯಿ ಈಶ್ವರ್ ಗುರೂಜಿಯವರು ಹೇಳಿದ್ದಾರೆ. ಈಗಾಗಲೇ ಶ್ರೀ ಕ್ಷೇತ್ರ ಶಂಕರಪುರ ಸುಮಾರು 11 ವರ್ಷದಿಂದ ಧಾರ್ಮಿಕ ಸೇವಾ ಕಾರ್ಯಕ್ರಮಗಳ ಜೊತೆಗೆ ಸಾಮಾಜಿಕವಾಗಿಯೂ ಒಂದಷ್ಟು ಸೇವಾ ಕಾರ್ಯಕ್ರಮಗಳನ್ನು ಮಾಡುವುದನ್ನು ತಾವು ಕಂಡಿದ್ದೀರಿ. ಹಾಗೆ ನೀವು ನಮಗೆ ಪ್ರೋತ್ಸಾಹವನ್ನು ಕೂಡ ಪ್ರತಿ ಕ್ಷಣದಲ್ಲಿ ಕೊಟ್ಟಿದ್ದೀರಿ. ಸುಮಾರು 4 ವರ್ಷ ಮೊದಲು ಕ್ಷೇತ್ರದಲ್ಲಿ ಕಾಲಭೈರವನ ಸಾನ್ನಿಧ್ಯ ಇದೆ ಎಂಬುದು ಗೊತ್ತಾದಾಗ ಆ ಕಾಲಭೈರವನನ್ನು ಪ್ರತಿಷ್ಠಾಪನೆ ಮಾಡುವಾಗ ನಮ್ಮ ಹಿಂದೂ ಧರ್ಮದ ರಕ್ಷಕನಾಗಿ ಅವನನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಸುಮಾರು ದೇಶದ 150ಕ್ಕೂ ಹೆಚ್ಚು ಸಾಧು ಸಂತರು ಬಂದದ್ದು ತಮಗೆಲ್ಲ ತಿಳಿದಂಥ ವಿಚಾರ. ಹಾಗೆಯೇ ಕ್ಷೇತ್ರದ ಒಳಗೆ ಮೊದಲಿಂದಲೂ ಮುಖ್ಯಪ್ರಾಣನ ಸಾನ್ನಿಧ್ಯ ಇತ್ತು. ಶ್ರೀ ಕ್ಷೇತ್ರ ಶಂಕರಪುರದಲ್ಲಿ ಪ್ರಧಾನವಾಗಿರುವಂಥದ್ದೇ ಮುಖ್ಯಪ್ರಾಣನ ಸಾನ್ನಿಧ್ಯ. ಆದರೆ ಸ್ವಲ್ಪ ಪೂಜೆಯ ವ್ಯತ್ಯಾಸದಿಂದಾಗಿ ಅವನನ್ನು ಪಕ್ಕದಲ್ಲಿ ಚಿಕ್ಕ ಪೀಠದಲ್ಲಿ ನಾವು ಕುಳ್ಳಿರಿಸಿದ್ವಿ. ಕ್ರಮೇಣಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕೊಂಡಾಗ ಅಲ್ಲಿ ನಮಗೆ ಚಿಂತನೆಯಲ್ಲಿ ಕಂಡು ಬಂದದ್ದು ಮುಖ್ಯಪ್ರಾಣ ಪ್ರಧಾನವಾಗಿದ್ದ ಕಾರಣ ಅವನಿಗೆ ಬೇರೆ ವಿಶೇಷವಾದಂಥ ಒಂದು ಗುಡಿಯನ್ನು ನಿರ್ಮಾಣ ಮಾಡಬೇಕು ಎಂಬುದು ಅಲ್ಲಿ ನಮಗೆ ಕಂಡು ಬಂತು. ಕಳೆದ ಏಪ್ರಿಲ್ ತಿಂಗಳಲ್ಲಿ ನಡೆದಂತಹ ಹನುಮ ಜಯಂತಿಯ ಸಂದರ್ಭದಲ್ಲಿ ಕ್ಷೇತ್ರದ ಟ್ರಸ್ಟಿ ಭಕ್ತರು ಎಲ್ಲರೂ ಸೇರಿ ಒಂದು ಸಂಕಲ್ಪವನ್ನ ಮಾಡ್ತೀವಿ. ಕ್ಷೇತ್ರದವರೆಗೆ ಚಿಕ್ಕ ಗುಡಿ ಮಾಡಿ ಆ ಮುಖ್ಯಪ್ರಾಣನಿಗೆ ಅಲ್ಲಿ ಸ್ಥಾಪನೆ ಮಾಡುವುದೆಂಬುದು ನಾವೆಲ್ಲರೂ ತೀರ್ಮಾನ ಮಾಡ್ತೀವಿ. ಕ್ರಮೇಣ ಕ್ಷೇತ್ರದ ಭಕ್ತರೊಬ್ಬರು ಇದ್ದಾರೆ ತಾಯಿ, ಅವರು ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ವಿಶೇಷವಾಗಿ ಅವರಿಗೆ ಆವೇಶ ಬಂದು ಅವರು ಅಲ್ಲಿಂದ ಮಾತನ್ನ ಹೇಳ್ತಾರೆ. ಇಲ್ಲಿ ಮುಖ್ಯಪ್ರಾಣನನ್ನ ಗುಡಿಯಲ್ಲಿ ಕೂತ್ಕೊಳಿಸಬಾರದು, ಇವನನ್ನ ದೈತ್ಯವಾಗಿ ನಿಲ್ಲಿಸಬೇಕು ಎಂಬುದು ಅವರು ವಾಗ್ದಾನ ಮಾಡ್ತಾರೆ. ನಮ್ಗೆಲ್ರಿಗೂ ಆ ಸಂದರ್ಭ ಒಂಥರ ಕಷ್ಟಕರ ಅಂತ ಆಗುತ್ತೆ. ಯಾಕಂತ ಹೇಳಿದ್ರೆ ತುಂಬಾ ಅಭಿವೃದ್ಧಿ ಕಾರ್ಯ ಮತ್ತು ಸೇವಾ ಕಾರ್ಯ ನಡೆಯುವುದರಿಂದ ಅಲ್ಲಿ ಧನ ಸಂಗ್ರಹ ಮಾಡೋದು ಕಷ್ಟವಾಗಿರುತ್ತೆ. ಆಗ ನಾವಲ್ಲಿ ಚಿಂತನೆ ಮಾಡ್ತೀವಿ, ಅದು ಸಾಧ್ಯ ಇಲ್ಲ ಅಂತ ಹೇಳಿದಾಗ, ಇಲ್ಲ ಆಗ್ಲೇಬೇಕಂತ ಹೇಳಿದಾಗ ಮತ್ತೆ ನಾವು ಮುಖ್ಯಪ್ರಾಣನ ಒಂದು ಪ್ರಸಾದ ರೂಪದಲ್ಲಿ ತೆಗೆದಾಗ ಅಲ್ಲಿ ಮೂರ್ತಿ ನಿರ್ಮಾಣ ಆಗ್ಬೇಕೆಂಬುದಾಗುತ್ತೆ. ಅದು ಸುಮಾರು ಅಂದಾಜಿಗೆ ಒಂದು 19 ಫೀಟ್ ಎತ್ತರದ ಏಕಶಿಲಾ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದು. ಕ್ಷೇತ್ರದ ಒಳಗಿದ್ದಂತಹ ಮುಖ್ಯಪ್ರಾಣ ಅದನ್ನ ಆ ಗುಡಿಯ ಕೆಳಗೆ ಚಿಕ್ಕ ಗುಡಿ ಮಾಡಿ ಸ್ಥಾಪನೆ ಮಾಡುವುದು ಎಂಬುದು ಒಂದು ಸಂಕಲ್ಪವಾಗುತ್ತೆ. ಆ ಪ್ರಕಾರ ಎಲ್ಲ ಕ್ಷೇತ್ರದ ಅಭಿಮಾನಿಗಳು, ಭಕ್ತರು ಹಾಗೆ ನನ್ನ ಶಿಷ್ಯ ವೃಂದರೆಲ್ಲ ಸೇರಿ ಆ ಒಂದು ಸಂಕಲ್ಪವನ್ನ ಮುಂದುವರಿಸಿಕೊಂಡು ಹೋಗ್ತೀವಿ. ಅದಕ್ಕಾಗಿ ಬೇಕಾಗುವಂತಹ ಒಂದು ಸಮಿತಿಯನ್ನ ನಿರ್ಮಾಣ ಮಾಡ್ತೀವಿ. ನಮ್ಮ ಅಭಿರಾಜ್ ಅದರ ಅಧ್ಯಕ್ಷವನ್ನ ವಹಿಸಿಕೊಂಡು ಅದನ್ನ ಅಚ್ಚುಕಟ್ಟಾಗಿ ಆ ಸೇವೆಗಳನ್ನ ಮುಂದುವರಿಸ್ತಾ ಬರ್ತಾರೆ. ಹೀಗೇನೆ ಆ ಒಂದು ಸಂಕಲ್ಪವನ್ನ ಮಾಡ್ತೀವಿ. ಕ್ಷೇತ್ರದಲ್ಲಿ ಒಂದು ಸಂಕಲ್ಪ ಆಗುತ್ತೆ, ಎಲ್ಲ ಹಿಂದೂಗಳು ಒಗ್ಗಟ್ಟಾಗ್ಬೇಕು. ಇವತ್ತು ಹಿಂದೂಗಳಲ್ಲಿ ಕೆಲವೊಂದು ಮನಸ್ತಾಪಗಳಿವೆ, ದ್ವೇಷಗಳಿವೆ. ಇವನ್ನೆಲ್ಲ ಶಮನ ಮಾಡಿಕೊಂಡು ಎಲ್ಲರೂ ಒಂದು ಮನಸ್ಸಿನಲ್ಲಿ ಒಟ್ಟಾದಾಗ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಅಭಿವೃದ್ಧಿ ಆಗಿರ್ಬೋದು, ನಮ್ಮ ರಾಷ್ಟ್ರದ ಕೆಲವೊಂದು ಸಂಕಲ್ಪಗಳನ್ನ ಎಲ್ಲರೂ ಕೈ ಜೋಡಿಸಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗುತ್ತೆ ಎಂಬ ಒಂದು ಸಂಕಲ್ಪದಲ್ಲಿ ಇವತ್ತು ಆ ಒಂದು ಮುಖ್ಯಪ್ರಾಣನ ಪ್ರತಿಷ್ಠಾಪನೆ ಎಲ್ಲ ಹಿಂದೂಗಳ ಒಗ್ಗಟ್ಟು ಮತ್ತು ಏಳಿಗೆಯ ಸಂಕಲ್ಪದಲ್ಲಿ ಮಾಡುವುದಾಗಿ ನಾವು ತೀರ್ಮಾನವನ್ನ ಮಾಡ್ತೀವಿ. ಈಗಾಗಲೇ ಮೂರ್ತಿ ಕಾರ್ಕಳದ ಬಜಗೋಳಿಯಲ್ಲಿ ಶ್ರೀದೇವಿ ಶಿಲ್ಪಕಲಾ ಇಲ್ಲಿಯ ಗಣೇಶ್ ಶಿಲ್ಪಿ ಅವರು ಈಗಾಗಲೇ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಕೆಲಸ ಸಂಪೂರ್ಣವಾಗಿದೆ. ಅದನ್ನ ನಾಳ್ದು 14 ತಾರೀಕು ಅಂದ್ರೆ ಮಾರ್ಚ್ 14 ತಾರೀಕು ಶನಿವಾರ ದಿನ ಬೆಳಿಗ್ಗೆ ಕಾರ್ಕಳದಿಂದ ಅದು ಹೊರಟು ನಂತರ ಅದು ಕಾರ್ಕಳದಿಂದ ಕಾರ್ಕಳದ ಮಧ್ಯ ಕಾರ್ಕಳದಲ್ಲಿ ಒಂದು ಸ್ವಾಗತ ಇರುತ್ತೆ. ಅಲ್ಲಿಂದ ಮುಂದೆ ಅಡಪಾಡಿ ಅಂತ ಇದೆ, ಮಟ್ಟಾರು ಸಮೀಪ ಉಮಾಮಹೇಶ್ವರಿ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆ ಆಗುತ್ತೆ ಮಧ್ಯಾಹ್ನ. ಅಲ್ಲಿಂದ ಮುಂದೆ ಮತ್ತೆ ಪರ್ಕಳದಲ್ಲಿ ಅದನ್ನ ಸ್ವಾಗತ ಮಾಡ್ತಾರೆ. ಅದನ್ನ ಹಿರಿಯಡ್ಕ, ಪರ್ಕಳ ಮತ್ತೆ ಮಣಿಪಾಲ ಇಲ್ಲಿ ಸ್ವಾಗತ ಎಲ್ಲ ಮುಗಿಸಿ ಮಧ್ಯಾಹ್ನ 3:30 ಗಂಟೆಗೆ ಉಡುಪಿ ಜೋಡುಕಟ್ಟೆಗೆ ಬರುತ್ತೆ. ಜೋಡುಕಟ್ಟೆಯಲ್ಲಿ ವಿಶೇಷವಾಗಿ ನಮ್ಮ ಉಡುಪಿ ಜಿಲ್ಲೆಯ ಗಣ್ಯರು, ಭಕ್ತರು ಎಲ್ಲ ಸೇರಿಕೊಂಡು ಅಲ್ಲಿಂದ ಮೆರವಣಿಗೆಗೆ ಚಾಲನೆಯನ್ನು ಕೊಟ್ಟು ಶ್ರೀ ಕ್ಷೇತ್ರವನ್ನ ಸಂಜೆ ತಲುಪಲಿದೆ. ಮರುದಿನ ಬೆಳಿಗ್ಗೆ 15 ತಾರೀಕು ಬೆಳಿಗ್ಗೆ 6:30 ಗಂಟೆಗೆ ಅದನ್ನ ಪೀಠದಲ್ಲಿ ಇರಿಸಲಾಗುವುದು. ನಂತರ 26 ತಾರೀಕಿಗೆ ಅಂಜನಾದ್ರಿಯಿಂದ ಹನುಮ ಜ್ಯೋತಿ ಹೊರಡ್ಲಿಕ್ಕಿದೆ. ಅಲ್ಲಿಂದ ಒಂದು ಜ್ಯೋತಿಯನ್ನ ತೆಗೆದುಕೊಂಡು ಬಂದು ಹಾಗೇನೆ ವಾನರ ಧ್ವಜ ಅಂತೇಳಿ ಪ್ರತಿ ವರ್ಷನೂ ಕ್ಷೇತ್ರದಲ್ಲಿ 3 ದಿನ ಹನುಮ ಜಯಂತಿಯ ಸಂದರ್ಭದಲ್ಲಿ
ಉತ್ಸವ ನಡೀತದೆ 3 ದಿನ. ಪ್ರತಿ ವರ್ಷನೂ ಒಂದು ಧ್ವಜ, ಅಂಜನಾದ್ರಿಂದಲೇ ಧ್ವಜ ಬರುವಂತದ್ದು, ಅಲ್ಲಿ ಪೂಜೆ ಮಾಡಿದಂತ ಧ್ವಜ ಕ್ಷೇತ್ರಕ್ಕೆ ಬಂದು ಸ್ಥಾಪನೆ ಮಾಡಿದ ನಂತರ ಅಲ್ಲಿ 3 ದಿನದ ಉತ್ಸವ ನಡೀತದೆ. ಆ ಪ್ರಕಾರ ಈ ಬಾರಿನೂ ಅಲ್ಲಿ ಧ್ವಜದ ಜೊತೆಗೆ ಹನುಮ ಜ್ಯೋತಿ, ಹಾಗೇನೆ ಗದೆ ಕೂಡ ಅಲ್ಲಿ 5 ಫೀಟ್ ಎತ್ತರದ ಗದೆ, ಹನುಮಂತನ ಕೈಲಿ ಕೊಡುವಂತ ಪಂಚಲೋಹದ 5 ಫೀಟ್ ಎತ್ತರದ ಗದೆ ಕೂಡ ಅಂಜನಾದ್ರಿಯಲ್ಲಿ ಪೂಜೆ ಮಾಡಿ ಅಲ್ಲಿಂದ ಹೊರಡ್ತದೆ. ನಿರಂತರವಾಗಿ 4 ದಿನಗಳ ಕಾಲ ಬೇರೆ ಬೇರೆ ಅಲ್ಲಿ ಬರುವಂತ 4-5 ಜಿಲ್ಲೆಗಳನ್ನ ಸಂಚರಿಸಿ 29 ತಾರೀಕಿಗೆ ಉಡುಪಿಗೆ ಜೋಡುಕಟ್ಟೆಗೆ ಸಂಜೆ ಬರುತ್ತೆ 3:30 ಗಂಟೆಗೆ. ಮತ್ತೆ ಅಲ್ಲಿಂದ ನಾವು ಅದನ್ನ ಸ್ವಾಗತ ಮಾಡ್ತೇವೆ. ಸ್ವಾಗತ ಮಾಡಿ ನಿತ್ಯಾನಂದ ಸ್ವಾಮಿಯ ಒಂದು 200 kg ತೂಕದ ಪಂಚಲೋಹದ ಮೂರ್ತಿ ಕೂಡ ಆ ಮೆರವಣಿಗೆಯಲ್ಲಿ ಸೇರ್ಲಿಕ್ಕಿದೆ. ಹಾಗೇನೆ ಹಸಿರುವರೆ ಕಾಣಿಕೆ ಕೂಡ ಅಲ್ಲಿ ಸೇರಿ ಅಲ್ಲಿಂದ ಮತ್ತೆ ಶ್ರೀ ಕ್ಷೇತ್ರವನ್ನ 29 ತಾರೀಕಿಗೆ ತಲುಪುತ್ತೆ. 31ರಿಂದ ಕ್ಷೇತ್ರದಲ್ಲಿ ಸ್ಥಾಪನಾ ಮತ್ತು ಬ್ರಹ್ಮಕಲಶೋತ್ಸವದ ತಯಾರಿ ನಡೀತದೆ. ಮಾರ್ಚ್ 31ರಿಂದ ಏಪ್ರಿಲ್ 3ರ ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. ಸುದ್ದಿಗೋಷ್ಠಿಯಲ್ಲಿ ಗೀತಾಂಜಲಿ ಸುವರ್ಣ, ಅಭಿರಾಜ್ ಸುವರ್ಣ, ಸುನಿಲ್ ಕೇಹಾರ್, ವಿಜಯ ಕೊಡವೂರು ಹಾಗೂ ವೀಣಾ ಶೆಟ್ಟಿ ಉಪಸ್ಥಿತರಿದ್ದರು.